ನಮ್ಮ ಮಾನ್ಯ ಡಾಕ್ಟರ್ ಯು ಪಿ ಶಿವಾನಂದರವರು ನಮ್ಮ ಸಮೂಹ ಸಂಸ್ಥೆಗಳ ನಿರ್ದೇಶಕರು ಇವತ್ತು ಹೊಸ ಒಂದು ಆಲೋಚನೆಗೆ ಮುಂದಿಟ್ಟಿದ್ದಾರೆ. ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ತಾಲೂಕು ನಮ್ಮ ಹೆಮ್ಮೆ ಈ ಅಭಿಯಾನದ ಒಂದು ಪ್ರಥಮ ಪಂಚಾಯತ್ ಆಗಿ ಇವತ್ತು ಜಾಲ್ಸೂರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಸೊ ಇವತ್ತು ನೀವು ಕೂಡ ಜಾಲ್ಸೂರು ಗ್ರಾಮಕ್ಕೆ ಭೇಟಿ ನೀಡಿದ್ರಿ. ಹೇಗೆ ನಡೀತಾ ಉಂಟು ಕಾರ್ಯಕ್ರಮ? ನಮ್ಗೆ ಗೊತ್ತಿದೆ, ಅನೇಕ ಸಾರಿ ಹೇಳಿರುವಂಥದ್ದು, ಒಂದು ಆಂದೋಲನದ ಭಾಗವಾಗಿ ಮತ್ತು ಮಾಹಿತಿಯ ಭಾಗವಾಗಿ ಡಾಕ್ಟರ್ ಯು ಪಿ ಶಿವಾನಂದರು ಪತ್ರಿಕೆಯನ್ನು ಆರಂಭಿಸುವಂಥದ್ದು. ಆ ಬಳಿಕ ಈ 4 ದಶಕದಲ್ಲಿ ಅದರ ಪಯಣ ಕೂಡ ತುಂಬ ಅಚ್ಚರಿಯ ಮತ್ತು ವಿಸ್ಮಯದ ರೀತಿಯಲ್ಲಿ ಬೆಳೆದಿರುವಂಥದ್ದು. ಕಾಲಕ್ಕೆ ಆಂದೋಲನದ ರೂಪದಲ್ಲಿ, ಆಶಯದ ರೂಪದಲ್ಲಿ ಈ ಸಮಾಜಕ್ಕೆ ಅನೇಕ ರೀತಿಯ ಸಂಗತಿಗಳನ್ನು ನೀಡಿದವರು. ಇತ್ತೀಚೆಗೆ ಅನೇಕ ಸಮಯದಿಂದ ಅವರು ಗ್ರಾಮ ಸ್ವರಾಜ್ಯ, ಈ ಗಾಂಧಿ ಚಿಂತನೆ ಎನ್ನುವ ಕಾರ್ಯಕ್ರಮದಲ್ಲಿ ಗ್ರಾಮ ಸ್ವರಾಜ್ಯ, ಏನು ಗ್ರಾಮಗಳು ಬೆಳಿಬೇಕು, ಗ್ರಾಮಗಳು ಒಂದು ಏನು ತನ್ನದೇ ಆದ ಶಕ್ತಿಯಿಂದ ಮುಂದೆ ಬರಬೇಕು ಎನ್ನುವ ಕಾರಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದರು. ಇದರಲ್ಲಿ ಒಂದು ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ತಾಲೂಕು ನಮ್ಮ ಹೆಮ್ಮೆ ಅಂತ ಒಂದು ಕಾರ್ಯಕ್ರಮದ ಭಾಗ, ಜೊತೆಗೆ ಅರಿವು ಅಭಿಯಾನ ಎನ್ನುವಂಥದ್ದು. ಈ 2 ಕಾರ್ಯಕ್ರಮಗಳಿಗೆ ಇವತ್ತು ಅಧಿಕೃತವಾಗಿ ಒಂದು ಚಾಲನೆ ಅದು ಜಾಲ್ಸೂರು ಪಂಚಾಯತ್ ಮೂಲಕ ಆಗಿದೆ ಮತ್ತು ಇದಕ್ಕೆ ಒಳ್ಳೆಯ ಬೆಂಬಲ ಕೂಡ ಬಂದಿದೆ. 2 ವಿಚಾರ. ಒಂದು, ಅರಿವು ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ವರ್ಷ ಈ ಸುಳ್ಯದಲ್ಲಿ ಕೃಷಿ ಅರಿವು ಕೇಂದ್ರ ಆರಂಭ ಆಯಿತು. ಅದು ಕೃಷಿ ಮಾತ್ರ ಅಲ್ಲ, ಇನ್ನಿತರ ಈ ಗ್ರಾಮವನ್ನು ಸಶಕ್ತಗೊಳಿಸುವಂಥ ಮತ್ತು ಗ್ರಾಮದ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥ ಒಂದು ಸಂಗತಿಗಳು ಕೂಡ ಆಯಿತು. ಬಹುಶಃ ಕಳೆದ ವಾರವಷ್ಟೇ ತಾವು ಪತ್ರಿಕೆಯಲ್ಲೂ ಕೂಡ ಬಂದಿದೆ. ಇದಕ್ಕೆ ಸ್ವತಃ ಕಾಸರಗೋಡಿನಲ್ಲಿರುವ CPCRIನ ನಿರ್ದೇಶಕ ಡಾಕ್ಟರ್ ಬಾಲಚಂದ್ರ ಹೆಬ್ಬಾರ್ ಅವರು ಕೂಡ ಮೆಚ್ಚುಗೆಯನ್ನು ಸೂಚಿಸಿರುವಂಥದ್ದು. ಇಂತಹ ಸಂಸ್ಥೆಗಳ ಸೇವೆಯ ಅಗತ್ಯತೆ ವಾಸ್ತವ ಸಮಾಜದಲ್ಲಿ ಇದೆ ಎನ್ನುವಂತಹ ಮಾತುಗಳನ್ನು ಅವರು ಹೇಳಿರುವಂಥದ್ದು. ಅದು ನಮ್ಮ ಪತ್ರಿಕೆಯಲ್ಲೂ ಬಂದಿದೆ. ಡಾಕ್ಟರ್ ಯು ಪಿ ಶಿವಾನಂದರ ಚಿಂತನೆಯನ್ನು ಮೆಚ್ಚಿಕೊಂಡ ಅವರ ಮಾತುಗಳು ನಮ್ಮ ಚಾನಲ್ನಲ್ಲೂ ಕೂಡ ಬಂದಿದೆ. ಇದರ ಜೊತೆಗೆ ಇನ್ನೊಂದು, ನಮ್ಮ ಗ್ರಾಮ ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ತಾಲೂಕು ನಮ್ಮ ಹೆಮ್ಮೆ, ಈ ಅಭಿಯಾನದ ಉದ್ದೇಶ ಇಷ್ಟೇ. ಯಾವುದೇ ಊರಿನ ಅಭಿವೃದ್ಧಿಗೆ ಸರ್ಕಾರ ಜವಾಬ್ದಾರಿಯಾಗಿರ್ತದೆ, ಆದರೆ ಸರ್ಕಾರವನ್ನೇ ಎಲ್ಲ ರೀತಿಯಿಂದಲೂ ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದಷ್ಟು ಜನಗಳ, ದಾನಿಗಳ, ಸಂಘ ಸಂಸ್ಥೆಗಳ ಸಹಭಾಗಿತ್ವ ಕೂಡ ಬೇಕು. ಆಯಾ ಊರಿನ ಜನರಿಗೆ ಹೆಮ್ಮೆ, ಇದನ್ನೇ ನಮ್ಮೂರು ನಮ್ಮ ಹೆಮ್ಮೆ ಎನ್ನುವುದು ಅದು ಡಾಕ್ಟರ್ ಶಿವಾನಂದರ ಆಶಯ. ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಸುದ್ದಿ ಕೂಡ ಈ ಆಶಯದ ಅಡಿಯಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಈ ಬಗ್ಗೆ ಡಾಕ್ಟರ್ ಯು ಪಿ ಶಿವಾನಂದರವರು ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಸೊ ಅವರೇ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಇನ್ನಷ್ಟು ಒಳ್ಳೆದಿರ್ತಾ ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಬಹುಶಃ ಈ ಗಾಂಧಿ ಚಿಂತನದ ಭಾಗವಾಗಿರುವಂತಹ ಅರಿವು ಅಭಿಯಾನ ಮತ್ತು ನಮ್ಮ ಊರು ನಮ್ಮ ಹೆಮ್ಮೆ, ನಮ್ಮ ತಾಲೂಕು ನಮ್ಮ ಹೆಮ್ಮೆ, ಇದು ಅನೇಕ ತಿಂಗಳುಗಳಿಂದ, ಅನೇಕ ವಾರಗಳಿಂದ ಬರಹದ ರೂಪದಲ್ಲಿ ತಾವು ಬರಿತಾ ಇದ್ರಿ. ಅದಕ್ಕೆ ಒಳ್ಳೆಯ ಸ್ಪಂದನೆ ದೊರೆತಿದೆ. ಬಹಳ ಮುಖ್ಯವಾಗಿ ಸಂತೋಷದ ಸಂಗತಿ ಏನು ಅಂತಂದರೆ ಸರ್, ಇದು ಇವತ್ತು ಜಾಲ್ಸೂರಿನಲ್ಲಿ ಆರಂಭಗೊಂಡಿದೆ ಎನ್ನುವಂಥದ್ದು. ಸುದ್ದಿಯ ತಂಡ ಅಲ್ಲಿಗೆ ಹೋಗಿದೆ, ಭೇಟಿಯನ್ನು ನೀಡಿದೆ, ಮಾಹಿತಿಯನ್ನು ಒಂದು ಪಡ್ಕೊಂಡಿದೆ, ಜೊತೆಗೆ ಎಲ್ಲರೂ ಕೂಡ ಇದನ್ನು ಸ್ವಾಗತಿಸಿದ್ದಾರೆ. ಬಹುಶಃ ಇಂಥ ಒಂದು ಒಳ್ಳೆಯ ಚಾಲನೆ ಸಿಕ್ಕಿರುವಂಥ ಸಂದರ್ಭದಲ್ಲಿ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಓಕೆ, ಈಗ ಒಳ್ಳೆ ಚಾಲನೆ ಸಿಕ್ಕಿದೆ ಅಂತ ನೀವು ಹೇಳಿದ್ದು ಸಂತೋಷದ ವಿಷಯ. ಆದ್ರೆ ಇದು ನಮ್ಮೂರು ನಮ್ಮ ಹೆಮ್ಮೆ ಹಲವು ವರ್ಷಗಳಿಂದ ಯೋಚನೆ ಮಾಡಿಕೊಂಡಿದ್ದೆವು. ನಮ್ಮ ಮೂಲ ಪತ್ರಿಕೆ ಮಾಡಿದ ಉದ್ದೇಶವೇ ಹಾಗೆ, ನಮ್ಮ ಊರು ನಮ್ಮ ಹೆಮ್ಮೆ ಊರು ಆಗ್ಬೇಕಂತ. ಅಂದ್ರೆ ಒಂದು ಗ್ರಾಮ ತಾಲೂಕಿನ ಪತ್ರಿಕೆ ಮಾಡಿದಾಗ ತಾಲೂಕಿನ ಎಲ್ಲ ಗ್ರಾಮದ ಜನರ ಪರಿಚಯ, ಸಾಧನೆ, ಪ್ರತಿಭೆಗಳ ಗುರುತಿಸುವಿಕೆ, ಅವರ ಸಮಸ್ಯೆಗಳು, ಪರಿಹಾರ ಇವೆಲ್ಲವಾದಾಗ ಆ ಗ್ರಾಮ ಅಭಿವೃದ್ಧಿ ಆಗುವಂತೂ, ತಾಲೂಕು ಅಭಿವೃದ್ಧಿ ಆಗುವ, ಜನಗಳು ಅಭಿವೃದ್ಧಿಯಾಗಿ ಒಂದು ರೀತಿಯಲ್ಲಿ ನಮ್ಮ ಹೆಮ್ಮೆ ಅಂತ ಹೇಳಿಕೊಳ್ಳುವಂಥದ್ದು ಸಾಧನೆ. ಪತ್ರಿಕೆಯಲ್ಲಿ ಒಬ್ಬ ಆಯ್ಕೆಯಾದ ಬಂದ ಕೂಡಲೇ, ಒಂದು ಪ್ರಶಸ್ತಿ ಬಂದ ಕೂಡಲೇ ಅದು ಪತ್ರಿಕೆಯಲ್ಲಿ ಬರ್ತದೆ. ಸಣ್ಣ ಶಾಲೆಯಲ್ಲಿ ಪ್ರಶಸ್ತಿ ಬಂದದ್ದು ಪತ್ರಿಕೆಯಲ್ಲಿ ಬರ್ತದೆ. ಅದು ಪತ್ರಿಕೆಯಲ್ಲಿ, ಇಂಟರ್ನೆಟ್ ಅಲ್ಲಿ ಈಗ ದೊರಕುತ್ತಾ, ಚಾನಲ್ ಅಲ್ಲಿ ಹೋಗ್ತಾ ಇಡೀ ಜಗತ್ತಿಗೆ ಮುಟ್ತದೆ. ಸೊ ಈ ಉದ್ದೇಶ ನಾವು ಇವತ್ತು ಮಾಧ್ಯಮವಾಗಿ ಊರಿನ ವಿಚಾರಗಳನ್ನು ಜಗತ್ತಿಗೆ ತಿಳಿಸ್ತಾ ಇರೋದು ನಮ್ಮ ಊರಿನ ಹೆಮ್ಮೆಯ ವಿಷಯ ಆಗ್ತಿತ್ತು. ನೋಡೋರಿಗೆ ಒಂದು ಹೆಮ್ಮೆ. ಈಗ ಅದಕ್ಕೊಂದು ಪತ್ರಿಕೆ ಬರೀ ನ್ಯೂಸಿನ ಆಯಾಮ ಕೊಡೋ ಬದಲು, ನ್ಯೂಸಿನಲ್ಲಿ ಇದ್ದರು ಅವರವರೇ ಬೆಳವಣಿಗೆ ಆಗೋ ಬದಲು, ನಾವು ಅದನ್ನು ಜನಗಳ ಬಳಿ ತಗೊಂಡು ಗಾಂಧಿಯ ಚಿಂತನೆ ಮೂಲಕ ಯಾವುದೇ ಮಾಹಿತಿ, ಯಾವುದೇ ವಿಚಾರಧಾರೆ, ಯಾವುದೇ ತಂತ್ರಜ್ಞಾನ ಅದು ಜನಗಳಿಗೆ ಮುಟ್ಟಬೇಕು. ನಾವು ಮಾಹಿತಿಯಲ್ಲಿ ಪತ್ರಿಕೆ ಕೊಟ್ಟ ಕೂಡಲೇ ಅದು ಜನ ಮುಟ್ತದೆ ಅಂತ ನಾವು ನೆನೆಸೋದಿಲ್ಲ. ಅದಕ್ಕೆ ಅರಿವು ಕೇಂದ್ರ ಸ್ಟಾರ್ಟ್ ಆಗಿರೋದು ಒಂದು ಜನಗಳ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಕರ ಮತ್ತು ಉತ್ಪಾದಕರ ಪ್ರತಿ ಮನೆಗೆ ಒಂದು ಅರಿವು ಕೇಂದ್ರ ಸ್ಟಾರ್ಟ್ ಮಾಡಿದ್ರು. ಮಾಹಿತಿ ಕೇಂದ್ರ, ತರಬೇತಿ, ಬ್ಯಾಂಕ್ ಸೌಲಭ್ಯ ಮತ್ತು ಮಾರುಕಟ್ಟೆ. ಆಗ ಅವರೊಂದು ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತ.
ಈ ನಾನು ಯೋಚನೆ ಮಾಡಿದ ಹಾಗೆ ಅಂದ್ರೆ ಇದು ಒಂದು ಊರ ಅಂದ್ರೆ ಅದು ಅಷ್ಟಕ್ಕೆ ಸೀಮಿತ ಆಗುದಿಲ್ಲ. ಅಲ್ಲಿ ದೇವಸ್ಥಾನ ಇರ್ತದೆ, ಶಾಲೆ ಇರ್ತದೆ, ಅಲ್ಲಿ ಬೇರೆ ಸಾಧಕರು ಇರ್ತಾರೆ, ಕೃಷಿ ಇರ್ತದೆ, ಫ್ಯಾಕ್ಟ್ರಿ ಇರ್ತದೆ. ಬೇರೆ ಬೇರೆ ಕಾರಣಕ್ಕಾಗಿ ಅದು ಒಂದು ಗುರುತಿಸಲ್ಪಡುತ್ತದೆ. ಸೂರತ್ ಅಂದ್ರೆ ಬಟ್ಟೆಗೆ ಗುರುತಿಸಲ್ಪಡುತ್ತದೆ. ಯಾವುದೊಂದು ಊರನ್ನು ಹೇಳಿದಾಗ ನಾವು ಟೀ ಯಾವ ಟೀ ಅಂದ್ರೆ ಯಾವ್ದು ಊರು ಅಂತ ಟಾಟಾ ಟೀ ಅಥವಾ ಇಂಥ ಸ್ಥಳಗಳನ್ನು ಗುರುತಿಸ್ಕೊಳ್ತೇವೆ. ಹಾಗೆ ತಿರುಪತಿಗೆ ಹೋದ್ರೆ ದೇವಸ್ಥಾನಕ್ಕೆ ಗುರುತಿಸ್ಕೊಳ್ತೇವೆ. ಸುಬ್ಬಣ್ಣ ಬೇರೆ ಅದು ನಮ್ಮ ಹೆಮ್ಮೆ ವಿಷಯ. ಸುಬ್ಬಣ್ಣ ನಮ್ಮಲ್ಲಿ ಉಂಟು ಅಂತ ಹೇಳಲಿಕ್ಕೆ. ಹಾಗೆ ಸುಳ್ಯದಲ್ಲಿ KVG ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅವೆಲ್ಲವೂ ನಮಗೆ ಹೆಮ್ಮೆ ವಿಷಯ ಆಗ್ತದೆ. ಹಾಗೆ ಒಂದು ಹೆಮ್ಮೆ ಆಗುದು ಯಾರೋ ಒಂದು ಸಾಧನೆ ಮಾಡಿ ಹೆಮ್ಮೆ ಆಗುದಲ್ಲ, ಅದು ಜಗತ್ತಿಗೆ ಗುರುಸುವಂತ ಆದಾಗ ಅದು ಹೆಮ್ಮೆ ವಿಷಯ. ಹಾಗೆ ನಾನು ಇಡೀ ಗ್ರಾಮವನ್ನೇ ತಗೊಂಡು ಗ್ರಾಮದ ಮೂಲಕ ತಾಲೂಕು ತಗೊಳ್ಳಿಕ್ಕೆ ನಾವು ಗಾಂಧಿಯ ಚಿಂತನೆಯನ್ನು ಅಳವಡಿಸುದು. ಹೇಳುದು ನಮ್ಮೂರು ನಮ್ಮ ಹೆಮ್ಮೆ ಅಂತ. ಗಾಂಧಿ ಹೇಳಿದ್ದದೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಪ್ರತಿಯೊಬ್ಬ ಸಬಲನಾಗಬೇಕು, ಸ್ವಾವಲಂಬಿ ಆಗಬೇಕು, ಅವನ ಹೆಮ್ಮೆಯಿಂದ ತಲೆ ಎತ್ತಿ ನಡೆಯುವಾಗ. ಅಂದ್ರೆ ಅವನ ಹೆಮ್ಮೆಯನ್ನು ಇರ್ಬೇಕಾದ್ರೆ ಅವನಿಗೆ ಅವನ ಕೆಲಸದ ಮೇಲೆ ಹೆಮ್ಮೆ ಇರಬೇಕು. ಅದನ್ನ ನಾವು ಈಗ ಒಂದು ರೂಪ ಕೊಟ್ಟದ್ದು ಹೇಗೆಂದ್ರೆ ನಮ್ಮ ಊರು ನಮ್ಮ ಹೆಮ್ಮೆ. ಆಗ ಈ ಯಾವುದೆಲ್ಲ ವಿಚಾರಗಳು ಇದನ್ನ ಮೂರು ಹೆಮ್ಮೆ ಆಗ್ತದೆ. ನಮ್ಮೊಳಗೆ ಚರ್ಚೆ ನಡೀಬಹುದು. ಈಗ ನೀವು ನಿಮ್ಮ ಊರಿನ ಬಗ್ಗೆ ಹೇಳುವಾಗ ನೀವೇನ್ ಹೇಳ್ತೀರಿ? ನಮ್ಮ ಊರಲ್ಲಿ ಶಾಲೆ ಉಂಟು, ಆಸ್ಪತ್ರೆ ಉಂಟು, ನಮ್ಮೂರಲ್ಲಿ ಅದಿದೆ, ಪಾರ್ಕ್ ಇದೆ, ಗಾರ್ಡನ್. ಈಗ ನಮ್ಮ ಊರಿಗೆ ಹೆಮ್ಮೆ ಕೇಳುತ್ತೆ. ಇನ್ನೊಂದು ಊರಿನಲ್ಲಿ ಆ ಸೌಕರ್ಯ ಇಲ್ಲದ್ರೆ ನಾವು ಕೊರತೆ ಅಂತ ನೆನೆಸ್ಕೊಳ್ತೇವೆ. ಹಾಗಂತ ಇನ್ನೊಂದರಲ್ಲಿ ಬೇರೆ ವಿಚಾರಗಳಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ತುಂಬಾ ನಡೀತಾ ಇರ್ಬೋದು. ಹಾಗಾಗಿ ನಾನು ಊರಿನ ಹೆಮ್ಮೆ ಅಂತೇಳಿ ವ್ಯಾಪ್ತಿ ಆಗ್ತದೆ, ದೊಡ್ಡ ವ್ಯಾಪ್ತಿ. ಅದಕ್ಕೆ ನಾವಿದು ಜನಗಳಿಗೆ ಬಿಟ್ಟಿದ್ದೇವೆ. ನಾವು ಎಲ್ಲ ಪ್ರತಿಯೊಬ್ಬ ಮನೆಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಹೇಳುದು, ನೀವು ಇವತ್ತು ಜಾಸೂರಲ್ಲಿ ಇದ್ದೀರಿ, ಜಾಸೂರಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಗೆ ನಮ್ಮ ಊರು ಜಾಸೂರು ಹೆಮ್ಮೆ ಊರು ಅಂತ ಅನ್ಸ್ಬೋದು. ಹೆಮ್ಮೆ ಊರು ಅಂದ್ರೆ ಎಲ್ಲರೂ ಹೆಮ್ಮೆ ಪಡೆದುಕೊಳ್ಳುವಂತ ಊರು. ಹಾಗಾದ್ರೆ ಅದನ್ನು ನೋಡಿ ಜನಗೆ ಹೇಳಬೇಕು, ಈ ಜಾಸೂರಿನಲ್ಲಿ ಹೀಗೆಲ್ಲ ಉಂಟು. ನಾವು ಟ್ರಾನ್ಸ್ಫರ್ ಆದ್ರೆ ಜಾಸೂರಿಗೆ ಹೋಗ್ತೇನೆ, ಮನೆ ಕಟ್ಟುದಾದ್ರೆ ಜಾಸೂರಲ್ಲಿ ಮನೆ ಕಟ್ತೇನೆ, ರಿಟೈರ್ಡ್ ಲೈಫ್ ಅಲ್ಲಿ ಮಾಡ್ತೇನೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಬೇಕಾರೆಲ್ಲ ಸೌಕರ್ಯಗಳು ಇರ್ಬೇಕಾಗ್ತದೆ. ಎಲ್ಲ ಮಾಪನಗಳಿಗೆಲ್ಲ ಒಂದು ಹೆಮ್ಮೆ ಊರು ಆಗ್ಬೇಕಾದ್ರೆ ಒಂದು ಕಲ್ಪನೆ, ನಮ್ಮ ಊರು ಹೆಮ್ಮೆ ಊರಾಗ ಯಾಕೆ ಆಗ್ಬೇಕು, ಅದ್ರ ಏನೆಲ್ಲ ಇರ್ಬೇಕು, ಅದು ಹೇಗಿರ್ಬೇಕು, ಅದೆಲ್ಲವೂ ಅವರ ಕಲ್ಪನೆ ಬಿಟ್ಟದ್ದು. ಹಾಗೆ ನಾವು ಸುದ್ದಿಯ ಅರಿವಿನಿಂದ ಇದಕ್ಕೊಂದು ಒಂದು ಕನಸನ್ನು ಕೊಟ್ಟಿದೆ. ಕನಸು, ನೀವು ನಿಮ್ಮ ಊರವರು ನಿಮ್ಮ ಊರು ಹೆಮ್ಮೆ ಅಂತ ಅನ್ಸ್ಬೇಕು. ಒಬ್ಬರಿಗೆ ಹೆಮ್ಮೆ ಆಗಿ ಇನ್ನೊಬ್ಬರಿಗೆ ಹೆಮ್ಮೆ ಆಗ್ಬೇಕಂತಿಲ್ಲ. ಎಲ್ಲರಿಗೆ, ಇಡೀ ಗ್ರಾಮದವರಿಗೆ ಹೆಮ್ಮೆ ಆಗ್ಬೇಕಿದ್ರೆ ಪ್ರತಿಯೊಬ್ಬ ಅವನು ಎಲ್ಲರಿಗೂ ಕೂಡ ಹೆಮ್ಮೆ ಆಗುವಂತ ವಿಚಾರ ಆಗ್ಬೇಕು. ಯಾರೋ ಒಂದು ವ್ಯಕ್ತಿಯಾಗಿ ಅವ್ರಲ್ಲಿ ಅವನಿಗೆ ಹೆಮ್ಮೆ ಆಗುವಂತ ಕೆಲಸ ಅಲ್ಲ, ಅವನು ದೊಡ್ಡ ಮನುಷ್ಯ ಆಗುದಲ್ಲ, ಅವನನ್ನು ಎಲ್ಲರೂ ಗುರುಸುದಲ್ಲ. ನಾವು ಹೇಳುದು ಅವನು ಗುರುತಪಡಿಸಲಿ, ಪ್ರತಿಯೊಬ್ಬ ವ್ಯಕ್ತಿಯೂ ಗುರುಸುವಾಗುದು, ಪ್ರತಿಯೊಂದು ಕ್ಷೇತ್ರ ಗುರುಸುವಾಗುದು, ಪ್ರತಿಯೊಂದು ವಿಷಯವೂ ಹೆಮ್ಮೆಯ ವಿಷಯ ಆಗುದು. ಇದು ಹೇಗೆ ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳ್ಬೋದು, ಅಥವಾ ಬೆಳವಣಿಗೆ ಅಂತ ಹೇಳ್ಬೋದು, ಅಥವಾ ಸಂತೋಷ ಕೊಡುವ ವಿಚಾರ ಆಗ್ಬೋದು. ಒಂದು ಯಾವುದೇ ವಿಚಾರದಲ್ಲಿ ಈಕೆ ವ್ಯಾಪ್ತಿ ನಾವು ಹೇಗಿರುತ್ತೆ ಬ್ರಹ್ಮಾಂಡದಾಗಿದೆ. ಒಂದು ನಿಮ್ಗೆ ಗೊತ್ತಿದೆ, ಒಂದು ವಿಷಯವನ್ನು ಎತ್ತಿದಾಗ ಯಶೋದೆ ಕೃಷ್ಣನ ನುಂಗಿದ ಅಂತ ಹೇಳುವಾಗ, ಬಾಯಿ ಬಿಡು ಅಂತ ಹೇಳುವಾಗ ಯಶೋಧನಿಗೆ ಅಲ್ಲಿ ಬ್ರಹ್ಮಾಂಡ ಕಂಡಿದ್ದಂತೆ. ಹಾಗೆ ನಾವು ಹೇಳುದು ಒಂದು ಊರಿಗೆ ಬಂದಾಗ ಅದು ಬ್ರಹ್ಮಾಂಡದಾಗ ಅದು, ಅಂದ್ರೆ ಅಲ್ಲಿ ಏನಿಲ್ಲ ಅಂತ ಹೇಳುದಲ್ಲ. ಆ ತರದ ಒಂದು ಕಲ್ಪನೆಯನ್ನು ಜನಗಳ ಮನಸ್ಸಲ್ಲಿ ಬಿಟ್ಟಿದ್ದೇವೆ. ಅದನ್ನ ನೀವು ಇವತ್ತು ಜಾಸೂರು ಪ್ರಚಾರ ಮಾಡಿದ್ದೀರಿ. ಅದು ಸುಳ್ಯದಲ್ಲಿ ಕೂಡ ಜಾಸೂರು, ಪುತ್ತೂರಿನಲ್ಲಿ ಬೆಟ್ಟಂಪಾಡಿ, ಬೆಳ್ತಂಗಡಿ ತಾಲೂಕು ಪತ್ರಿಕೆಗಳಲ್ಲಿ ಬಳಂಜ. ಈ ಸಲ 1 ತಿಂಗಳವರೆಗೆ ಈ 3 ತಾಲೂಕುಗಳಲ್ಲಿ ಕೂಡ ಬೇರೆ ಬೇರೆ ಗ್ರಾಮಗಳು ಈ ಆಂದೋಲನದಲ್ಲಿ ಭಾಗವಹಿಸ್ತವೆ. ಜನಗಳನ್ನ ಜಾಗೃತಿ ಮಾಡ್ತೇವೆ, ಅವರ ಲಿಂಕ್ ಕೊಡ್ತೇವೆ, ಅವರ ಚಾನಲ್ಗೆ ಲಿಂಕ್ ಕೊಡ್ತೇವೆ, ಜಗತ್ತಿಗೆ ಅವರ ಲಿಂಕ್ ಮಾಡ್ತೇವೆ, ಚಾನಲ್ಗೆ ಪತ್ರಿಕೆಗೆಲ್ಲ ಲಿಂಕ್ ಮಾಡ್ತಾ ಅವರಿಗೆ ಒಂದು ಮಾಹಿತಿಯ ಹರಿವು ಬರುವಾಗೆ ಮಾಡ್ತೇವೆ. ನಾವು ಕೇರಳ ಕಾಸರಗೋಡು CPCRI ಯಲ್ಲಿ ನಿರ್ದೇಶಕರು ಡೈರೆಕ್ಟರ್ ಶಾಸ್ತ್ರಿಯವರು, ಅವರು ಹೆಬ್ಬಾರ್, ಅವರು ಅದನ್ನ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ರೆ ನಮ್ಮಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು, ಇದು ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಿ. ನಾವು ಈ ಎಲ್ಲ ಜನಗಳಿಗೆ ನಮ್ಮ ಸಂಸ್ಥೆಯ ಮಾಹಿತಿಯನ್ನು ಮುಟ್ಲಿಕ್ಕೆ ನಿಮ್ಮ ಸಂಸ್ಥೆ ನಮ್ಗೆ ಉಪಕಾರಿ ಆಗ್ತದೆ. ಹಾಗೆ ನಾವು ಇದನ್ನು ಎಲ್ಲಿ ಹೋದ್ರು ಕೂಡ ನಾವು ಹೇಳ್ತೇವೆ, ನೀವು ಜಾಸ್ತಿ ಕನೆಕ್ಟ್ ಆಗಿ. ಹಾಗೆ ಯಾರು ಊರಿಗೆ ಹೋದ್ರು ಪರವಾಗಿ ಎಲ್ಲರಿಗೆ ಹೇಳ್ತೇವೆ, ಜಾಸ್ತಿಯೊಟ್ಟಿಗೆ ಯಾರು ಸಂಪರ್ಕ ಇದೆಯಾ, ಜಾಸ್ತಿನವರು ಯಾರ, ಅವರು ಗ್ರಾಮ ಕಡೆಗೆ ಸಂಪರ್ಕ ಆಗಿ, ವ್ಯವಹಾರಕ್ಕೆ ಸಂಪರ್ಕ ಆಗಿ, ಬಿಸಿನೆಸ್ಗೆ ಸಂಪರ್ಕ ಆಗಿ, ಮಾರ್ಕೆಟ್ಗೆ ಸಂಪರ್ಕ ಆಗಿ. ಅದು ಅಭಿವೃದ್ಧಿ ಅಂದ್ರೆ ಒಳಗೊಳಗೆ ಅಭಿವೃದ್ಧಿ ಅಲ್ಲ, ಗ್ರಾಮದ ಅಭಿವೃದ್ಧಿ ಜಗತ್ತಿಗೆ ಮುಟ್ಟಬೇಕು. ಜಗತ್ತಿಗೆ ಮುಟ್ಟಿದ್ರೆ ನಮ್ಮ ಅಭಿವೃದ್ಧಿ ಆಗ್ಬೋದು. ಈಗ ಒಂದು ಉತ್ಪಾದನೆ ಜಾಸ್ತಿ ಇದ್ದದ್ದು ಜಗತ್ತಿಗೆ ಮುಟ್ಟುವುದು. ಹಾಗೆ
ಏನು ನಮ್ಮ ಬೆಳವಣಿಗೆ, ಒಬ್ಬ ವ್ಯಕ್ತಿ ಇದು ಕಲಾವಿದ, ಜಗತ್ತಿನ ಕಲಾವಿದ ಆಗುವುದು. ಹಾಗೆ ಇದಕ್ಕೆ ಲಿಮಿಟ್ ಅಂತ ಇಲ್ಲ. ಹಾಗೆ ಇದು ಯೋಚನೆ. ಇವತ್ತು ನೀವು ಯಾವ ಹೋದಿರಿ, ಇಷ್ಟು ಜನ ನಮ್ಮ ತಂಡ ಭಾಗವಹಿಸಿದ್ದೀರಿ. ನಾವು ಹೇಳಿದ್ರು ಎಲ್ಲರೂ ಕೂಡ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಅವನಲ್ಲಿ ಅವನಿಗೆ ಒಂದು ಅವನ ಅಭಿವೃದ್ಧಿ ಆಗ್ಲಿಕ್ಕೆ, ಅವನ ಪರಿಸರ ಅಭಿವೃದ್ಧಿ, ಅವನ ಮನೆ ಅಭಿವೃದ್ಧಿ ಆಗ್ಲಿಕ್ಕೆ, ಅವನ ಕೃಷಿ ಅಭಿವೃದ್ಧಿ ಆಗ್ಲಿಕ್ಕೆ, ಅವನ ಉದ್ಯಮ ಅಭಿವೃದ್ಧಿ ಆಗ್ಲಿಕ್ಕೆ, ಅವನ ಕಲೆ ಏನು ಮಾಡ್ತಾನೆ ಅದೆಲ್ಲವೂ ಕೂಡ ಒಂದು ಅಭಿವೃದ್ಧಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ, ನಮ್ಮೂರು ನಮ್ಮ ಹೆಮ್ಮೆ ಅಂತ ಆಗ್ಲಿಕ್ಕೆ ಅವರ ಭಾಗವಹಿಸಿಕೆ ಬೇಕು ಅಂತ ಒಂದು ಮನಸ್ಸಿನಲ್ಲಿ ಪ್ರಚೋದನೆ ನೀವು ಕನಸನ್ನು ಬಿತ್ತಬೇಕು. ಆ ಬಿತ್ತಿದ್ರೆ ಅವ್ರು ಮತ್ತೆ ಅವರೇ ಬೆಳೀತಾರೆ. ನಮ್ಮ ಅಬ್ದುಲ್ ಕಲಾಂ ಹೇಳಿದಾಗೆ ಕನಸನ್ನು ಕಾಣಬೇಕು ಅಂತ. ಕನಸನ್ನು ಕಾಣುವ ಅಂತ ಅಲ್ಲ, ಅದನ್ನೀಗ ನೀವು ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಸುದ್ದಿ ಮಾಧ್ಯಮ ಮತ್ತು ಅರಿವು ಸೇರಿ ಮಾಡಬೇಕಂತ ನಾನು ಬಯಸ್ತೇನೆ. ಇದು ನಮ್ಮ ಉದ್ದೇಶ. ಇದನ್ನು ನೀವು ನಮಗಿಂತ ಚೆನ್ನಾಗಿ ಹೇಳ್ಬಲ್ರಿ. ಯಾಕೆಂದ್ರೆ ನೀವು ಜಾಸೂರು ಗ್ರಾಮದಲ್ಲಿ ಎಲ್ಲರ ಪರಿಚಯ ಇದೆ ನಿಮಗೆ ವ್ಯಕ್ತಿಗಳು ಗೊತ್ತಿದೆ, ಅಲ್ಲಿ ಪರಿಸರ ಗೊತ್ತಿದೆ. ನಾವು ಹೊರಗಿಂದ ನಿಂತುಕೊಂಡು ಮಾತಾಡೋದಕ್ಕೂ ನೀವು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿಕೊಂಡು ಮತ್ತೆ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುದು. ಮತ್ತೆ ಇದು ಒಂದು ವಾರದ ಕಾರ್ಯಕ್ರಮ ಅಲ್ಲ, ಒಂದು ತಿಂಗಳ ಕಾರ್ಯಕ್ರಮ ಅಲ್ಲ. ನಾವು ಈ ನಮ್ಮೂರು ನಮ್ಮ ಕಾರ್ಯಕ್ರಮ ನಿರಂತರ ಕಾರ್ಯಕ್ರಮ ಆಗ್ಬೇಕಂತ ಬಯಸ್ತೇವೆ. ಒಂದು ತಿಂಗಳಾಯ್ತು, ನಾವು ನಿರೀಕ್ಷೆವಿಲ್ಲ. ಇದು ಈ ಎಲ್ಲವೂ ಕೂಡ ಹೆಮ್ಮೆಯ ವಿಷಯ ನಿರಂತರವಾಗಿರ್ಬೇಕು. ಅದು ಆಗ್ತಾನೆ ಇರ್ಬೇಕು. ಹೊಸ ವಿಷಯಗಳು ಬರ್ತಾ ಇರ್ಬೇಕು, ಆಮೇಲೆ ಇನ್ನೊಂದು ವಿಚಾರಗಳು ಬರ್ತಾ ಇರ್ಬೇಕು. ಅದು ಬೆಳವಣಿಗೆ ಪ್ರತಿ ಹಂತದಲ್ಲಿ ಬೆಳವಣಿಗೆ ಆಗುದೇ ನಮ್ಮೂರು ನಮ್ಮ ಅಂದ್ರೆ ನಿರಂತರವಾಗಿ ಯಾವ ಕಾಲಕ್ಕೂ ಇನ್ನು ಮುಂದೆ ಪ್ರತಿ ತಿಂಗಳಿಗೊಮ್ಮೆ ನಾವು ಆ ಜಾಸೂರನ್ನ ಸಂಪರ್ಕಿಸಿ ಪ್ರತಿ ತಿಂಗಳಲ್ಲಿ ಒಮ್ಮೆ ಅಸೆಸ್ಮೆಂಟ್ ಮಾಡ್ಬೇಕಂತ ಯೋಚನೆ ಮಾಡಿಕೊಂಡಿದ್ದೇವೆ. ಹಾಗೆ ಇನ್ನೊಂದು ಪಂಚಾಯತಿಗೆ ಬರೋ ತಿಂಗಳು ಹೋದಾಗ ಈ ಕೆಲಸ ಇಲ್ಲಿದ್ದು ನಿಲ್ಲುವುದಿಲ್ಲ, ಜಾಸೂರಿದ್ದು ಅದು ಮುಂದುವರಿತಾ ಇರ್ತದೆ. ಅಲ್ಲಿ ಇನ್ನೊಂದು ಊರ ತಾಲೂಕು ಪಂಚಾಯತಿ ಅದನ್ನು ಬಿತ್ತುತ್ತೇವೆ, ಅದನ್ನು ಪುನಃ ಬೆಳವಣಿಗೆ ಮಾಡ್ತೇವೆ. ಅದು ಚಾಲನೆ ಕೊಡ್ತದೆ, ಅದು ಪುನಃ ಮುಂದುವರಿತಾ ಹೋಗ್ತದೆ. ಹಾಗೆ ತಾಲೂಕಿನಲ್ಲಿ ತಿಂಗಳಿಗೊಂದು ಪಂಚಾಯತ್ ತಗೊಂಡ್ರೆ ಅದು ನಿಧಾನವಾಗಿ ಎಲ್ಲ ಪಂಚಾಯತ್ ಹೇಳಲಿಕ್ಕೆ ಸಮಯ ಬೇಡ. ಇನ್ನು ಪ್ರತಿ ತಿಂಗಳಿಗೆ ತಿಂಗಳು ಬೇಕು ಅಂತಿಲ್ಲ. ಒಂದು ಪಂಚಾಯತ್ ಅಭಿವೃದ್ಧಿ ಕಂಡಾಗ ಇನ್ನೊಂದು ಪಂಚಾಯತ್ ಇದನ್ನು ನೋಡಿ ತಾವು ಕೂಡ ಅಭಿವೃದ್ಧಿಗೆ ಅಂತ ಬಯಸಬಹುದು, ಅಥವಾ ಪರವೂರಿನಲ್ಲಿದ್ದವರು ತಮ್ಮವರು ಹೆಮ್ಮೆ ಆಗ್ಲಿ ಅಂತ ಬಯಸಬಹುದು. ಹಾಗೆ ಆದ್ರೆ ಅದು ಬಹಳ ಬೇಗ ಬೆಂಕಿ ಹಚ್ಚಿದಾಗೆ ಬಹಳ ಬೇಗ ಅದು ಇಡೀ ತಾಲೂಕನ್ನು ಮುಟ್ಟುವುದು, ತಾಲೂಕಿಂದ ಜಿಲ್ಲೆಗೆ ಹರಡಬಹುದು, ಜಿಲ್ಲೆಯಿಂದ ರಾಜ್ಯಕ್ಕೆ ಹರಡಬಹುದು, ರಾಜ್ಯದಿಂದ ದೇಶಕ್ಕೆ ಹರಡಬಹುದು, ಕನಿಷ್ಠ ನಮ್ಮ ದೇಶದ ಮಟ್ಟಿಗೆ. ಹಾಗೆ ಇದು ಆಂದೋಲನ ನೀವು ಹೇಗೆ ನೆನೆಸಿಕೊಳ್ಬೇಕಂದ್ರೆ ಚಾರಿತ್ರಿಕ ಒಂದು ದಿನ ಅಂತ ಆಗ್ಬೇಕು. ಇವತ್ತು ಜಾಸೂರು ನೀವು ಯಾವಾಗ ಇರ್ತೀರಾ ಹೋದ ಪ್ರಾರಂಭ ದಿನ, ಅದು ಜಾಸೂರಿನ ಮನಸ್ಸಿನಲ್ಲಿ ಚಾರಿತ್ರಿಕ ದಿನವಾಗಿ ಅವರು ನೆನಪಿಟ್ಟುಕೊಳ್ಳುವಂತೆ ಮಾಡುವ ಒಂದು ಕಾರ್ಯಕ್ರಮವನ್ನು ನೀವು ಅಲ್ಲಿ ಪ್ರಾರಂಭಿಸಬೇಕು ಅಂತ ನಾನು ನಿಮಗೆ ಆಶಯವನ್ನ ಹಂಚ್ತಾ ಇದ್ದೇನೆ. ಓಕೆ ಸರ್. ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ. ನಮ್ಮಲ್ಲಿ ಶತಮಂಗಳ, ರತ್ನಗಿರಿ ಇಂಟರ್ಸಿ, ಮೋಹಿತ್ ನಗರ, ಸುಮಂಗಲ, ವಿಟ್ಲ, ಅಡಿಕೆ, ಸೈಗಾನ್, ಸ್ವರ್ಣಮಂಗಲ, ಇಂಟರ್ಸಿ ಮಂಗಳ, ಕುಬ್ಜ ತಳಿ, ಗೇರು ಗಿಡ, ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ. ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ, ಸಿಒಡಿ, ಡಿ*ಡಿ, ಎಂವೈಡಿ, ಕೆಜಿಟಿ, ಡಬ್ಲ್ಯೂಸಿಟಿ ಲಭ್ಯ. ರೈತರೇ ಗಮನಿಸಿ, ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ. ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ, ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ. ಮೊಬೈಲ್ ನಂಬರ್ 9481391088 8861603088. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ,
ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019. ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೊರೆ ಪಡೆಯುವ ಅವಕಾಶ. ಕುಂಕುಮ್ ಇಂಟರ್ನ್ಯಾಷನಲ್ ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್. 1500 ಮೇಲ್ಪಟ್ಟು, 5000 ಮೇಲ್ಪಟ್ಟು, 10,000 ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೊರೆ. ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇಂದೇ ಭೇಟಿ ಕೊಡಿ. ದ್ವಾರಕಾ ಹೋಟೆಲ್ ಮುಂಭಾಗ, ಮುಖ್ಯ ರಸ್ತೆ, ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಮಳಿಗೆ ರೊಮ್ಯಾಂಟಿಕ್ ಕೂಡ ಭೇಟಿ ಕೊಡಿ. ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೊರೆ. ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೊರೆ ಪಡೆಯುವ ಅವಕಾಶ. ಕುಂಕುಮ್ ಇಂಟರ್ನ್ಯಾಷನಲ್ ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್. 1500 ಮೇಲ್ಪಟ್ಟು, 5000 ಮೇಲ್ಪಟ್ಟು, 10,000 ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೊರೆ. ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇಂದೇ ಭೇಟಿ ಕೊಡಿ. ದ್ವಾರಕಾ ಹೋಟೆಲ್ ಮುಂಭಾಗ, ಮುಖ್ಯ ರಸ್ತೆ, ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರಾಂಡೆಡ್ ವಸ್ತ್ರ ಮಳಿಗೆ ರೊಮ್ಯಾಂಟಿಕ್ ಕೂಡ ಭೇಟಿ ಕೊಡಿ. ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೊರೆ.